ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ಒಂದು ವಿಡಿಯೋದಲ್ಲಿ ನೀವು ತುಂಬ ಜನ ರಿಕ್ವೆಸ್ಟ್ ಮಾಡಿದಂಥ ಪ್ರಾಡಕ್ಟ್ ಇದು. ಹೌದು, RTX 2060 ಗ್ರಾಫಿಕ್ ಕಾರ್ಡ್ನ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಅತಿ ಕಡಿಮೆ ಬೆಲೆ RTX ಕಾರ್ಡ್ ಆಗಿರುವಂಥದ್ದು ಮತ್ತು ಈ ಒಂದು ಕಾರ್ಡನ್ನು ನನ್ನ ಒಂದು ಕಂಪ್ಯೂಟರ್ಗೆ ಹಾಕಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ಈ ಒಂದು ಗ್ರಾಫಿಕ್ ಕಾರ್ಡ್ ಯಾವ ಒಂದು GTX ಕಾರ್ಡಿಗೆ ಸಮನಾಗಿ ಪರ್ಫಾರ್ಮೆನ್ಸನ್ನು ಕೊಡುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ತಿಳಿಸ್ಕೊಳ್ಳೋಣ. ಆ್ಯಕ್ಚುಲಿ ಇದು ಫೌಂಡರ್ಸ್ ಎಡಿಷನ್ ಆಗಿರುವಂಥದ್ದು. ಈ ಒಂದು NVIDIAದವರೇ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ 2060 ಗ್ರಾಫಿಕ್ ಕಾರ್ಡು ಮತ್ತು ಫೌಂಡರ್ಸ್ ಎಡಿಷನ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅದು ಕೂಡ ಫಾಲೋವನ್ನು ಮಾಡ್ಬೋದು. ಮೊದಲನೇದಾಗಿ ಒಂದು NVIDIAದ RTX 2060 ಫೌಂಡರ್ಸ್ ಎಡಿಷನ್ ಕಾರ್ಡನ್ನು ಅನ್ಬಾಕ್ಸ್ ಮಾಡೋಣ. ಹಾಗಾದರೆ ಈ ಒಂದು ಗ್ರಾಫಿಕ್ ಕಾರ್ಡ್ಗಳಲ್ಲಿ ಫೌಂಡರ್ಸ್ ಎಡಿಷನ್ ಅಂದರೆ ಏನು ಅಂತ ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೌಂಡರ್ಸ್ ಎಡಿಷನ್ ಅನ್ನುವಂಥದ್ದು ಈ ಮೇಯ್ನ್ ಗ್ರಾಫಿಕ್ ಕಾರ್ಡ್ಗಳ ಬೋರ್ಡ್ ಏನಿದೆ ಅದನ್ನು ಈ ಒಂದು NVIDIAದವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. NVIDIAದವರು ಮ್ಯಾನುಫ್ಯಾಕ್ಚರ್ ಮಾಡಿ ಥರ್ಡ್ ಪಾರ್ಟಿ ಕಂಪನಿಗಳಿಗೆ ಅಂದರೆ ಏಸುಸ್ ಆಗಿರ್ಬೋದು, ಗಿಗಾಬೈಟ್ ಆಗಿರ್ಬೋದು, ಜೊಟ್ಯಾಕ್ ಆಗಿರ್ಬೋದು, ಇವರು ಕೂಡ ಗ್ರಾಫಿಕ್ ಕಾರ್ಡನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿಗಳು. ಇವರೇನು ಮಾಡ್ತಾರೆ ಅಂತ ಅಂದರೆ ಈ ಒಂದು NVIDIAದಿಂದ ಆ ಬೋರ್ಡ್ಗಳನ್ನು ತೊಗೊಂಡು ಇವರು ಫ್ಯಾನನ್ನು ಮತ್ತು ಕೆಲವೊಂದು ಎಕ್ಸ್ಟ್ರಾ ಪಿನ್ಗಳನ್ನು ಅದು ಇದು ಎಲ್ಲ ಅಡಿಷ್ನಲ್ ಹಾಕೊಂಡ್ಬಿಟ್ಟು ಮಾರ್ತಾರೆ. ಎಕ್ಸ್ಟ್ರಾ ಫ್ಯಾನು, ಕೂಲಿಂಗ್ ಸಿಸ್ಟಮ್ ಅದು ಇದು ಹಾಕ್ಬಿಟ್ಟು ಮಾಡ್ತಾರೆ. ಬಟ್ ಈ ಫೌಂಡರ್ಸ್ ಎಡಿಷನ್ ಏನಾಗಿದೆ, ಇದು ಅಫಿಷಿಯಲ್ NVIDIAದವರೇನೆ ಮಾಡುವಂಥ ಗ್ರಾಫಿಕ್ ಕಾರ್ಡ್ಗಳು. ಇದಕ್ಕೆ ಫೌಂಡರ್ಸ್ ಎಡಿಷನ್, NVIDIAದವರೇ ಮಾಡುವಂಥ ಗ್ರಾಫಿಕ್ ಕಾರ್ಡ್ಗಳಿಗೆ ಫೌಂಡರ್ಸ್ ಎಡಿಷನ್ ಅಂತ ಹೇಳಲಾಗುತ್ತೆ. ಈ ಗ್ರಾಫಿಕ್ ಕಾರ್ಡ್ಗಳು ತುಂಬ ಕಡಿಮೆ ಬೆಲೆಗೆ ಮಾರಲಾಗುತ್ತೆ. ಆ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಅದನ್ನು ನೋಡ್ತಾ ಇದ್ದೀರಾ. ಅತಿ ಕಡಿಮೆ ಬೆಲೆಗೆ ಈ ಒಂದು ಗ್ರಾಫಿಕ್ ಕಾರ್ಡ್ನಿಂದ ಈ ಒಂದು RTX 2060 ಕೇವಲ 31,000 ರೂಪಾಯಿಗೆ ಅವೈಲಬಲ್ ಇರುವಂಥದ್ದು. ಹೌದು, ಕೇವಲ ಅಂತ ಹೇಳ್ತಿದ್ದೀನಿ ಅಲ್ಲ, ಈ ಒಂದು ಪರ್ಫಾರ್ಮೆನ್ಸ್ ಏನು ಕೊಡುತ್ತೆ ಅದಕ್ಕೆ ತುಂಬ ಒಳ್ಳೆ ಪ್ರೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಸುಮಾರು ಈ ಒಂದು ಗ್ರಾಫಿಕ್ ಕಾರ್ಡ್ ಏನಿದೆ ಈಕ್ವಲೆಂಟ್ ಟು 1070 Ti 1070 ಮತ್ತು 1070 GTX 1070 ಮತ್ತು GTX 1070 Ti ಏನಿದೆ ಅವೆರಡರ ಮಧ್ಯಕ್ಕೆ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. 1070ಗಿಂತ ಸ್ವಲ್ಪ ಪವರ್ಫುಲ್ಲು, 1070 Tiಗಿಂತ ಸ್ವಲ್ಪ ಕಡಿಮೆ ಪವರ್ಫುಲ್ ಆಗಿರುವಂಥ ಗ್ರಾಫಿಕ್ ಕಾರ್ಡ್ ಆಗಿರುವಂಥದ್ದು. ಈ ಒಂದು ಗ್ರಾಫಿಕ್ ಕಾರ್ಡ್ಗೆ ನಮ್ಮ ಇಂಡಿಯಾದಲ್ಲಿ 31,000 ಆರಾಮಾಗಿ ಕೊಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಏನಾದರೂ PCಯನ್ನು ಬಿಲ್ಡ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಈ ಒಂದು ಗ್ರಾಫಿಕ್ ಕಾರ್ಡ್ಗೆ ಹೋಗ್ಬೋದು. ತುಂಬ ಒಳ್ಳೆ ಗ್ರಾಫಿಕ್ ಕಾರ್ಡ್ ಇದರ ಜೊತೆಗೆ ನಿಮಗೆ ರೇಟ್ ರೇಸಿಂಗ್ ಟೆಕ್ನಾಲಜಿ ಸಹ ಇದರಲ್ಲಿ ಸಿಗ್ತಾ ಇರುವಂಥದ್ದು. ರೇಟ್ ರೇಸಿಂಗ್, ಹೌದು, RTX ಕಾರ್ಡಲ್ಲಿ ಎಲ್ಲ RTX ಕಾರ್ಡ್ಗಳಲ್ಲೂ ಸಹ ರೇಟ್ ರೇಸಿಂಗ್ ಟೆಕ್ನಾಲಜಿ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಏನಾದರೂ ನೆಕ್ಸ್ಟು ಈ ಒಂದು ಬಡ್ಜೆಟ್ನಲ್ಲಿ ಗ್ರಾಫಿಕ್ ಕಾರ್ಡ್ ತೊಗೊಬೇಕು ಅಂದ್ಕೊಂಡಿದ್ದೀರಾ ಅಂತ ಅಂದರೆ ಈ ಒಂದು ಗ್ರಾಫಿಕ್ ಕಾರ್ಡ್ನ ಪ್ರಿಫರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಪರ್ಫಾರ್ಮೆನ್ಸನ್ನು ನೋಡೋಣ. ಆ್ಯಕ್ಚುಲಿ ಒಂದೆರಡು ಗೇಮನ್ನು ಆಡೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಗ್ರಾಫಿಕ್ ಕಾರ್ಡನ್ನು ಹಾಕಿ. ಸೊ ನಾರ್ಮಲಿ ಲೈಕ್ ನಿಮಗೆ FPS ಅದು ಇದು ಎಲ್ಲ ತೋರಿಸ್ತೀನಿ, ನೋಡೋಣ, ನೀವೇ ನೋಡಿ ಒಂದು ಸಲ ಅದರಲ್ಲಿ. ಓಕೆ, ನೀವು ಇಲ್ಲಿ ನೋಡ್ಬೋದು ಈ ಒಂದು ಶ್ಯಾಡೋ ಆಫ್ ಟಾಮ್ ರೈಡರ್ ಗೇಮು ನಾನು ಓಪನ್ ಮಾಡಿದ್ದೀನಿ. ಇದರಲ್ಲಿ ಬೆಂಚ್ ಮಾರ್ಕನ್ನು ಟೆಸ್ಟ್ ಮಾಡೋಣ. ನಾನು ಇದರಲ್ಲಿ ನಿಮಗೆ ಫಸ್ಟು ಗ್ರಾಫಿಕ್ ಸೆಟ್ಟಿಂಗನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಗ್ರಾಫಿಕ್ ಸೆಟ್ಟಿಂಗಲ್ಲಿ ಕಂಪ್ಲೀಟ್ಲಿ ಎಲ್ಲ ವೆರಿ ಹೈ ಇರುವಂಥದ್ದು ನೋಡ್ಬೋದು. ಇದನ್ನು ಹೈ ಮಾಡ್ತೀನಿ, ವೆರಿ ಹೈ, ಫುಲ್ ಕಂಪ್ಲೀಟ್ಲಿ ವೆರಿ ಹೈ ಇದೆ. ನೀವು ಏನೂ ಕೂಡ ಎಲ್ಲ ಚೆಕ್ ಮಾಡ್ಬೋದು. ವೆರಿ ಹೈ, ಎಲ್ಲದು ಕೂಡ ವೆರಿ ಹೈ ಇದೆ, ಫುಲ್ಲು ವೆರಿ ಹೈ ವೆರಿ ಹೈ ವೆರಿ ಹೈ, ಅಲ್ಟಿಮೇಟ್ ಇದು ಒಂಥರ. ಬ್ಯಾಕ್ ಹೋಗಿ ವಿಸಿಂಗ್ ಕೂಡ ಆಫ್ ಮಾಡಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ GPU ಎಷ್ಟು ಟೆಂಪ್ರೇಚರ್ ಇದೆ ಮತ್ತು ಎಷ್ಟು ಯೂಸ್ ಆಗ್ತಿದೆ ಮತ್ತು ಇದು FPS ಫ್ರೇಮ್ಸ್ ಪರ್ ಸೆಕೆಂಡ್, ಇದು ಎಷ್ಟು ಫ್ರೇಮ್ಸ್ ರನ್ ಆಗ್ತಿದೆ ಇದನ್ನು ನಾವು ಇಲ್ಲಿ ನೋಡ್ಕೊಬೋದು. ಇದೀಗ ಬೆಂಚ್ ಮಾರ್ಕನ್ನು ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಇದರಲ್ಲಿ ಬೆಂಚ್ ಮಾರ್ಕ್ ಎಷ್ಟು ಬರುತ್ತೆ ಅಂತ ತೋರಿಸುತ್ತೆ, ನೀವು ಇಲ್ಲಿ ನೋಡ್ಬೋದು. ಲೈಕ್ FPS ಫ್ರೇಮ್ಸ್ ಪರ್ ಸೆಕೆಂಡ್ ಎಷ್ಟು ಬರುತ್ತೆ ಅಂತ. ಆ್ಯಕ್ಚುಲಿ ನಂದು ಪ್ರೋಸೆಸರ್ ಬಂದ್ಬಿಟ್ಟು ಮಿಡ್ ಆ್ಯಂಡ್ ಪ್ರೋಸೆಸರು, ಸೊ ಸ್ವಲ್ಪ ಬಾಟಲ್ ನೆಕ್ ಆಗ್ಬೋದು ಅಲ್ಲ, ಆಗುತ್ತೆ. ಸೊ ಇನ್ನೇನು ತೋರಿಸ್ತೀನಿ ನಾನು, ಇದಕ್ಕೆ ಅಂತ ಒಂದು ಸ್ವಲ್ಪ ಜಾಸ್ತಿನೇ ಪರ್ಫಾರ್ಮೆನ್ಸ್ ಕೊಡುವಂಥ ಕೆಪಾಸಿಟಿ ಈ ಒಂದು ಗ್ರಾಫಿಕ್ ಕಾರ್ಡಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ಬೋದು 155, 157 ವೇರಿ ಆಗಿದೆ, ಡಿಪೆಂಡ್ ಆನ್ ದ ಸೀನ್. ಏನು ಸೀನ್ ಇದೆ ಅದ್ರ ಮೇಲೆ ಡಿಪೆಂಡ್ ಅದು ವೇರಿ ಆಗ್ತಾ ಹೋಗುತ್ತೆ. ನೋಡ್ಬೋದು 166, 156, 54, 150 ಬೇಜಾನಾಯಿತು. ಆ್ಯಕ್ಚುಲಿ 50 FPS ಬಂದರೆ ಸಾಕು. 50 FPS ಬಂದರೆ ನೀವು ಆರಾಮಾಗಿ ಆಡ್ಕೊಬೋದು. ಡಿಪೆಂಡ್ ಆದ ಸೀನ್ ನೋಡ್ಬೋದು. ಮುಂದೆ ಸೀನ್ ಬಂದ ತಕ್ಷಣ ಒಂದು ಸ್ವಲ್ಪ ಫ್ರೇಮ್ಸ್ ಕಮ್ಮಿ ಆಯಿತು. 30 FPS ಬಂದರೂ ಆರಾಮಾಗಿ ಆಡ್ಬೋದು. ಬಟ್ ಒಂಥರ 50-60 ಒಂದು ರೀತಿ ಜನರಲ್ ಇದು ಅದಿದ್ದರೆ ಒಂಥರ ಚೆನ್ನಾಗಿರುತ್ತೆ. ನೋಡ್ಬೋದು ಕಮ್ಮಿ ಆಯ್ತು. ಈಗ ಆ ಸೀನ್ಸ್ ಒಳ್ಳೆ ಜಾಸ್ತಿ ಒಂಥರ ಗ್ರಾಫಿಕ್ ಇರೋ ಸೀನ್ ಬಂದ ತಕ್ಷಣ ಫ್ರೇಮ್ಸ್ ಪರ್ ಸೆಕೆಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೂಲಿಂಗ್ ಸಿಸ್ಟಮ್ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ಕೋತೀನಿ. ನೋಡುವ 60 ಡಿಗ್ರಿ ಮಾತ್ರ ಇರುವಂಥದ್ದು ಒಳ್ಳೆ ವಿಷಯ. ಹತ್ತತ್ರ 89 ಡಿಗ್ರಿ ತನಕ ಕೂಡ ಹೋಗುತ್ತೆ ಟೆಂಪ್ರೇಚರ್ ಗ್ರಾಫಿಕ್ ಕಾರ್ಡ್ದು. ಮೇಲೆ ನೋಡ್ತಾ ಇದ್ದೀರಾ ನೀವಲ್ಲಿ.
192 ಇಳಿದಿಲ್ಲ. ನೋಡ್ಬೋದು ಈಗ ಕಮ್ಮಿ ಆಯಿತು, ಒಂದು ಕಮ್ಮಿ ಆಗುತ್ತೆ ಅನ್ಕೋತೀನಿ, ಗೊತ್ತಿಲ್ಲ. ಇಳಿದಿಲ್ಲ ಆ್ಯಕ್ಚುಲಿ, 100ಕ್ಕೆ 170, 89 ಕೆಳಗೆ ಇಳಿದಿಲ್ಲ. ಡಿಪೆಂಡ್ ಆನ್ ದ ಸೀನು. ನೋಡಿ ಕಮ್ಮಿ ಆಯಿತು. ಎಕ್ಸ್ಟ್ರೀಮ್ ಟೆಸ್ಟ್ ಮಾಡ್ತಾಯಿದೆ ನೋಡ್ಬೋದು. ಇಲ್ಲಿ ಇಂಟೆನ್ಸ್ ಇರೋ ಕಡೆ ಒಂದು ಸ್ವಲ್ಪ ಕಮ್ಮಿ ಆಯಿತು. ಕ್ರೇಜಿ ಗ್ರಾಫಿಕ್ ಕಾರ್ಡು. ಇದರಲ್ಲಿ ಯಾವ ಗೇಮ್ ಬೇಕಾದರೂ ಆಡ್ಬೋದು. ಇವ್ರಿಗೂ ಬಂದಿರುವಂಥ ಯಾವ ಗೇಮನ್ನು ಬೇಕಾದರೂ ನೀವು ಆಡ್ಬೋದು. ಇದ್ರಲ್ಲಿ ನಾನು ಅಲ್ಟ್ರಾದಲ್ಲಿ ಆಡಿರುವಂಥದ್ದು, ಅಲ್ಟ್ರಾ ಸೆಟ್ಟಿಂಗಲ್ಲಿ ಆಡಿರುವಂಥದ್ದು. ಬರಿಯಾಗಿಂತ ಮುಂಚೆ ಇದಕ್ಕಿಂತ ಜಾಸ್ತಿ ಇಲ್ಲ, ಅಲ್ಟ್ರಾ ಸೆಟ್ಟಿಂಗ್ ಇದ್ರೂ ಕೂಡ ಅದರಲ್ಲೂ ಆಡ್ಬೋದಿತ್ತು ನಾವು. ಒಟ್ಟಿಗೆ ಕ್ರೇಜಿಯಾಗಿದೆ, ತುಂಬ ಒಳ್ಳೆ ವಿಷಯ ಅಂತ ಹೇಳ್ಬೋದು ಒಂದು ಗ್ರಾಫಿಕ್ ಕಾರ್ಡು. ನೋಡೋದ್ರಲ್ಲ, ಇಷ್ಟು RTX 2060 ಗ್ರಾಫಿಕ್ ಕಾರ್ಡ್ನ ಬಗ್ಗೆ. ಒಂದು ರೀತಿ ಸ್ಟೀಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ 31,000 ರೂಪಾಯಿಗೆ ಇದನ್ನು ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ತುಂಬ ಒಳ್ಳೆ ವಿಷಯ. ನಾನು ಆ್ಯಕ್ಚುಲಿ ಹಿಂಗೆ ಸ್ವಲ್ಪ ದಿನ ಮುಂಚೆ 1080 ತೊಗೊಂಡೆ. ಈಗ ಇದನ್ನೇ ತೊಗೊಬೋದಿತ್ತು ನಾನು. ಆ್ಯಕ್ಚುಲಿ 1070 ಇದನ್ನೇ ತೊಗೊಬೋದಿತ್ತು ನಾನು. ಈಗ ಜಸ್ಟ್ ಒಂದು 2-3 ತಿಂಗಳು ಮುಂಚೆ ತೊಗೊಂಡಿದ್ದು ಗ್ರಾಫಿಕ್ ಕಾರ್ಡ್ನ. ಬಟ್ ಆಮೇಲೆ ರಿಲೀಸ್ ಆಯಿತು RTX ಕಾರ್ಡ್ಗಳು. ಸೊ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಇದನ್ನೇ ತೊಗೊಬೋದಿತ್ತು, ಇನ್ನೂ ಒಳ್ಳೆ ಗ್ರಾಫಿಕ್ ಕಾರ್ಡ್ನೇ ಸಿಗ್ತಾಯಿತ್ತು. ಸೊ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ದಯವಿಟ್ಟು ಈ ಒಂದು RTX ಕಾರ್ಡನ್ನೇ ಪರ್ಚೇಸ್ ಮಾಡಿ. ನನ್ನ ಇಷ್ಟೊಂದು ಕಮ್ಮಿ ಬೆಲೆಗೆ RTX ಕಾರ್ಡ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 31,000 ರೂಪಾಯಿಗೆ 2060 ಆಲ್ಮೋಸ್ಟ್ 1070 Ti ಅಷ್ಟು ಪವರ್ಫುಲ್ ಇರುವಂಥ ಗ್ರಾಫಿಕ್ ಕಾರ್ಡು. ಸೊ ಕ್ರೇಜಿ ಅಂತ ನನಗೆ ಅನಿಸುತ್ತೆ. ಫೌಂಡ್ರಸ್ ಎಡಿಷನ್ ತೊಗೊಳ್ಳಿ. ಬೇರೆ ತೊಗೊಂಡ್ರಿ ಅಂದರೆ ಏಸುಸು ಗಿಗಾಬೈಟು ಜೊಟ್ಯಾಕ್ ಅವ್ರದ್ದು ಗ್ರಾಫಿಕ್ ಕಾರ್ಡ್ ಬರುತ್ತೆ. ಬಟ್ ಅವ್ರು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರೋ ಸಾಧ್ಯತೆ ಇದೆ. ಗೊತ್ತಿಲ್ಲ ನನಗೆ ಎಷ್ಟು ಪ್ರೈಸಲ್ಲಿ ಮಾಡ್ತಿದ್ದಾರೆ ಅಂತ. ಬಟ್ ಇದಂತೂ ಅಫಿಷಿಯಲ್ ಪೇಜಲ್ಲಿ ನೀವು ನೋಡ್ದಂಗೆ ತುಂಬ ಕಮ್ಮಿ ಇದೆ. ಸೊ ಇದಿಷ್ಟು ಈ ಒಂದು ಕಾರ್ಡ್ನ ಬಗ್ಗೆ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕಾರ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾರೆ ಮಾಡ್ಕೊಳ್ಳಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಡಿಸ್ಕ್ರಿಪ್ಷನ್ ಅದಕ್ಕೆ ಫಾಲೋನ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.